ಮುಂಗಾರು ಎಂಟ್ರಿ ಕೊಡ್ತಾ ಇದ್ದಂತೆ ಪಶ್ಚಿಮ ಘಟ್ಟದ ಸೌಂದರ್ಯ ಕೈಬೀಸಿ ಕರೆಯುತ್ತೆ. ಅದರ ನಡುವೆ ಹರಿಯೋ ಹಳ್ಳ, ನದಿಗಳು ಸೃಷ್ಟಿಸೋ ಜಲಪಾತಗಳ ಸೌಂದರ್ಯಕ್ಕೆ ಸರಿಸಾಟಿಯೇ ಇಲ್ಲ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ತುಂತುರು ಮಳೆ, ಸುತ್ತಲೂ ಹಚ್ಚ ಹಸಿರು, ಕಣ್ಮನ ಸೆಳೆಯುವ ಜಲಪಾತದ ಸೌಂದರ್ಯ. ಸಿಟಿ ಜಂಜಾಟ ಮರೆತು ಇಲ್ಲೇ ಇರಬೇಕು ಅನ್ಸುತ್ತೆ. ಈ ಪ್ರಕೃತಿ ಸೊಬಗು ನೋಡಿದ್ರೆ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನಲ್ಲಿರುವ ಅಬ್ಬುಗುಡಿ ಫಾಲ್ಸ್ ಪ್ರವಾಸಿಗರನ್ನ ಕೈ ಬೀಸಿ ಕರೀತಿದೆ. ಮುಂಗಾರು ಎಂಟ್ರಿ ಕೊಡ್ತಿದ್ದಂತೆ ಇಲ್ಲಿನ ಸೌಂದರ್ಯವೇ ಬದಲಾಗುತ್ತೆ. ಹೀಗಾಗಿ ಮಳೆಗಾಲದಲ್ಲಿ ಇದು ಪ್ರವಾಸಿಗರ ಪಾಲಿನ ಸ್ವರ್ಗವೇ ಸರಿ. ವ್ಯವಸ್ಥೆ ಇನ್ನೂ ಆಗಬೇಕಾಗಿರೋದೆ. ಮೇನ್ ಏನಂತ ಅಂದರೆ ಟೂರಿಸ್ಟ್ ಬರ್ತಾರಲ್ಲ, ಅವರಿಗೆ ಪ್ರಾಪರ್ ಸೈನ್ ಬೋರ್ಡ್ಸ್ ಇಲ್ಲ. ಹಿಂಗೆ ಬರ್ತಾರೆ, ಸೀದಾ ಆ ಕಡೆ ರೂಟಿಗೆ ಹೋಗ್ತಾರೆ. ಬಟ್ ಫಾಲ್ಸ್ ಇರೋದು ಹಿಂದೆ ಇದೆ, ಸ್ವಲ್ಪ ಸೈನ್ ಬೋರ್ಡ್ಸ್ ಇಲ್ಲ ಪ್ರಾಪರಾಗಿ. ಆಮೇಲೆ ಇಲ್ಲಿ ಜೋರಾಗಿ ಮಳೆ ಬಂತು ಅಂದರೆ ನೀರಿನ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ಸೊ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ದಾಟಕ್ಕೆ ಕಷ್ಟ ಆಗ್ಬಿಡುತ್ತೆ. ಹುಡುಗರು ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಆಗ್ಬಿಡ್ತಾರೆ, ಬಟ್ ಹೆಣ್ಮಕ್ಳಿಗೆಲ್ಲ ಆಗೋದಿಲ್ಲ. ತುಂಬ ದೂರದಿಂದ ಬಂದಿರ್ತಾವ್ರಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇನ್ನು ಜಲವೈಭವ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ರಾಜ್ಯ ಹೆದ್ದಾರಿಯಿಂದ 4 ಕಿಲೋಮೀಟರ್ ಒಳಗೆ ಹೋದ್ರೆ ಅಬ್ಬುಗುಡಿ ಫಾಲ್ಸ್ ನೋಡಬಹುದು. ಕಾಲ್ನಡಿಗೆಯಲ್ಲಿಯೇ ಕೆಲವೊಂದು ಕಡೆ ಸಾಗಬೇಕು, ಹರಿಯೋ ನೀರನ್ನ ದಾಟಬೇಕು. ಒಮ್ಮೊಮ್ಮೆ ಹರಿಯೋ ನೀರು ಏಕಾಏಕಿ ಏರಿಕೆಯಾದ್ರೆ ಸಮಸ್ಯೆಯಾಗುತ್ತೆ ಅಂತಾರೆ ಪ್ರವಾಸಿಗರು. ಬ್ರಿಡ್ಜ್ ಏನಾದರೂ ಮಾಡಿದ್ರೆ ಸೇಫ್ಟಿ ಇರುತ್ತೆ. ಆಮೇಲೆ ಅಲ್ಲಿ ಕೆಳಗೆ ಇಳಿಯುವಾಗ ಮೆಟ್ಲುಗಳಷ್ಟು ಗಟ್ಟಿ ಇಲ್ಲ. ಸೊ ಒಂದು ಕಾಂಕ್ರೀಟ್ ಮೆಟ್ಲಂಗೆ ಏನಾದರೂ ಮಾಡಿದ್ರೆ ಸೇಫ್ಟಿ ಇದೆ. ಸೊ ಯಾರೇ ಬಂದರೂ ಹತ್ತಿ ಇಳಿಯೋದಕ್ಕೆ ಚೆನ್ನಾಗಿರುತ್ತೆ. ಕೂರೋದಕ್ಕೆ ಅಷ್ಟು ಜಾಗ ಇಲ್ಲ. ಒಂದು ಹಗ್ಗ ಹಾಕಿದ್ದಾರೆ ಆ ಕಡೆಯಿಂದ ಈ ಕಡೆ ಹೋಗೋದಕ್ಕೆ. ಬಟ್ ಒಂದು ಸ್ವಲ್ಪ ಇನ್ನೊಂಚೂರು ಸೆಕ್ಯೂರಿಟಿ ಹಂಗೆಲ್ಲ ಕೊಟ್ಟು ಕೂರೋದಕ್ಕೆ ಒಂಚೂರು ಜಾಗ ಮಾಡಿದ್ರೆ ಬರೋರು ಹೋಗೋರ್ಗೂ ಈಸಿ ಆಗುತ್ತೆ. ಆಮೇಲೆ ಅಬ್ಬುಗುಡಿ ಫಾಲ್ಸ್ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಕಾಫಿ ನಾಡಲ್ಲಿರೋ ಫಾಲ್ಸ್ಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರ ನೆಚ್ಚಿನ ಸ್ಪಾಟ್ ಕೂಡ ಇದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮುಂಗಾರು ಎಂಟ್ರಿ ಕೊಡ್ತಾ ಇದ್ದಂತೆ ಪಶ್ಚಿಮ ಘಟ್ಟದ ಸೌಂದರ್ಯ ಕೈಬೀಸಿ ಕರೆಯುತ್ತೆ. ಅದರ ನಡುವೆ ಹರಿಯೋ ಹಳ್ಳ, ನದಿಗಳು ಸೃಷ್ಟಿಸೋ ಜಲಪಾತಗಳ ಸೌಂದರ್ಯಕ್ಕೆ ಸರಿಸಾಟಿಯೇ ಇಲ್ಲ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ತುಂತುರು ಮಳೆ, ಸುತ್ತಲೂ ಹಚ್ಚ ಹಸಿರು, ಕಣ್ಮನ ಸೆಳೆಯುವ ಜಲಪಾತದ ಸೌಂದರ್ಯ. ಸಿಟಿ ಜಂಜಾಟ ಮರೆತು ಇಲ್ಲೇ ಇರಬೇಕು ಅನ್ಸುತ್ತೆ. ಈ ಪ್ರಕೃತಿ ಸೊಬಗು ನೋಡಿದ್ರೆ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನಲ್ಲಿರುವ ಅಬ್ಬುಗುಡಿ ಫಾಲ್ಸ್ ಪ್ರವಾಸಿಗರನ್ನ ಕೈ ಬೀಸಿ ಕರೀತಿದೆ. ಮುಂಗಾರು ಎಂಟ್ರಿ ಕೊಡ್ತಿದ್ದಂತೆ ಇಲ್ಲಿನ ಸೌಂದರ್ಯವೇ ಬದಲಾಗುತ್ತೆ. ಹೀಗಾಗಿ ಮಳೆಗಾಲದಲ್ಲಿ ಇದು ಪ್ರವಾಸಿಗರ ಪಾಲಿನ ಸ್ವರ್ಗವೇ ಸರಿ. ವ್ಯವಸ್ಥೆ ಇನ್ನೂ ಆಗಬೇಕಾಗಿರೋದೆ. ಮೇನ್ ಏನಂತ ಅಂದರೆ ಟೂರಿಸ್ಟ್ ಬರ್ತಾರಲ್ಲ, ಅವರಿಗೆ ಪ್ರಾಪರ್ ಸೈನ್ ಬೋರ್ಡ್ಸ್ ಇಲ್ಲ. ಹಿಂಗೆ ಬರ್ತಾರೆ, ಸೀದಾ ಆ ಕಡೆ ರೂಟಿಗೆ ಹೋಗ್ತಾರೆ. ಬಟ್ ಫಾಲ್ಸ್ ಇರೋದು ಹಿಂದೆ ಇದೆ, ಸ್ವಲ್ಪ ಸೈನ್ ಬೋರ್ಡ್ಸ್ ಇಲ್ಲ ಪ್ರಾಪರಾಗಿ. ಆಮೇಲೆ ಇಲ್ಲಿ ಜೋರಾಗಿ ಮಳೆ ಬಂತು ಅಂದರೆ ನೀರಿನ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ಸೊ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ದಾಟಕ್ಕೆ ಕಷ್ಟ ಆಗ್ಬಿಡುತ್ತೆ. ಹುಡುಗರು ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಆಗ್ಬಿಡ್ತಾರೆ, ಬಟ್ ಹೆಣ್ಮಕ್ಳಿಗೆಲ್ಲ ಆಗೋದಿಲ್ಲ. ತುಂಬ ದೂರದಿಂದ ಬಂದಿರ್ತಾವ್ರಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇನ್ನು ಜಲವೈಭವ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ರಾಜ್ಯ ಹೆದ್ದಾರಿಯಿಂದ 4 ಕಿಲೋಮೀಟರ್ ಒಳಗೆ ಹೋದ್ರೆ ಅಬ್ಬುಗುಡಿ ಫಾಲ್ಸ್ ನೋಡಬಹುದು. ಕಾಲ್ನಡಿಗೆಯಲ್ಲಿಯೇ ಕೆಲವೊಂದು ಕಡೆ ಸಾಗಬೇಕು, ಹರಿಯೋ ನೀರನ್ನ ದಾಟಬೇಕು. ಒಮ್ಮೊಮ್ಮೆ ಹರಿಯೋ ನೀರು ಏಕಾಏಕಿ ಏರಿಕೆಯಾದ್ರೆ ಸಮಸ್ಯೆಯಾಗುತ್ತೆ ಅಂತಾರೆ ಪ್ರವಾಸಿಗರು. ಬ್ರಿಡ್ಜ್ ಏನಾದರೂ ಮಾಡಿದ್ರೆ ಸೇಫ್ಟಿ ಇರುತ್ತೆ. ಆಮೇಲೆ ಅಲ್ಲಿ ಕೆಳಗೆ ಇಳಿಯುವಾಗ ಮೆಟ್ಲುಗಳಷ್ಟು ಗಟ್ಟಿ ಇಲ್ಲ. ಸೊ ಒಂದು ಕಾಂಕ್ರೀಟ್ ಮೆಟ್ಲಂಗೆ ಏನಾದರೂ ಮಾಡಿದ್ರೆ ಸೇಫ್ಟಿ ಇದೆ. ಸೊ ಯಾರೇ ಬಂದರೂ ಹತ್ತಿ ಇಳಿಯೋದಕ್ಕೆ ಚೆನ್ನಾಗಿರುತ್ತೆ. ಕೂರೋದಕ್ಕೆ ಅಷ್ಟು ಜಾಗ ಇಲ್ಲ. ಒಂದು ಹಗ್ಗ ಹಾಕಿದ್ದಾರೆ ಆ ಕಡೆಯಿಂದ ಈ ಕಡೆ ಹೋಗೋದಕ್ಕೆ. ಬಟ್ ಒಂದು ಸ್ವಲ್ಪ ಇನ್ನೊಂಚೂರು ಸೆಕ್ಯೂರಿಟಿ ಹಂಗೆಲ್ಲ ಕೊಟ್ಟು ಕೂರೋದಕ್ಕೆ ಒಂಚೂರು ಜಾಗ ಮಾಡಿದ್ರೆ ಬರೋರು ಹೋಗೋರ್ಗೂ ಈಸಿ ಆಗುತ್ತೆ. ಆಮೇಲೆ ಅಬ್ಬುಗುಡಿ ಫಾಲ್ಸ್ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಕಾಫಿ ನಾಡಲ್ಲಿರೋ ಫಾಲ್ಸ್ಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರ ನೆಚ್ಚಿನ ಸ್ಪಾಟ್ ಕೂಡ ಇದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.